ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ, ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ನನ್ನವನಿ 15. ನಿಶ್ಚಿತಾರ್ಥಕ್ಕೆ ಕೇವಲ 4 ದಿನಗಳು ಬಾಕಿ ಇತ್ತು. ಅವನಿ ಮತ್ತು ಪಾವನಿ ಯಾವುದೋ ಒಂದು ಸಣ್ಣ ಶಾಪಿಂಗ್ ಕೆಲಸದ ಮೇಲೆ ಶಿರಸಿಗೆ ಹೊರಟಿದ್ದರು. ಬೆಳಗಿನ ಆ ಪ್ರಶಾಂತ ವಾತಾವರಣದಲ್ಲಿ ಇಬ್ಬರು ಸಹೋದರಿಯರು ಹರಟೆ ಹೊಡೆಯುತ್ತಾ ಸಾಗುತ್ತಿದ್ದರು. ಪಕ್ಕದಲ್ಲಿ ಒಂದು ಕಾರ್ ಬಂದು ನಿಂತಿತ್ತು. ನೋಡಿದರೆ ಆದಿತ್ಯ. ಅವನ ಮುಖದಲ್ಲಿ ಎಂದಿನಂತೆ ಆ ನವಿರಾದ ನಗು ಮತ್ತು ಅವನಿಯನ್ನು ನೋಡಿ ಕಣ್ಣುಗಳಲ್ಲಿ ತುಂಟತನದ ಮಿಂಚಿತ್ತು. ಎಲ್ಲಿಗೆ ಪ್ರಯಾಣ ಎಂದ ಕಾರಿನ ಗ್ಲಾಸ್ ಇಳಿಸಿದವ. ಶಾಪಿಂಗ್ ಹೊರಟಿದ್ದೀವಿ ಶಿರ್ಸಿಗೆ ಎಂದಳು ಪಾವನಿ. ನಾನು ಶಿರ್ಸಿಗೆ ಹೊರಟಿರೋದು, ಬನ್ನಿ ಒಟ್ಟಿಗೆ ಹೋಗೋಣ ಎಂದ. ಪಾವನಿ ಎನ್ನುವಷ್ಟರಲ್ಲಿಯೇ ಪರವಾಗಿಲ್ಲ, ನಾವು ಬಸ್ಸಿಗೆ ಹೋಗ್ತೀವಿ, ತೊಂದರೆ ಬೇಡ ಎಂದಳು ಅವನಿ. ಅಕ್ಕ, ಅವ್ರು ಅಲ್ಲಿಗೆ ಹೋಗ್ತಿದಾರಲ್ವಾ, ಏನಿದು ಹೀಗೆ ಮಾತಾಡ್ತಾ ಇದೀಯಾ, ಸುಮ್ಮನೆ ಕಾರ್ ಹತ್ತು ಎನ್ನುತ್ತಾ ಅವಳನ್ನು ಎಳೆದಿದ್ದಳು ಪಾವನಿ. ಪಾವನಿ ಜೊತೆ ಹಿಂದಿನ ಸೀಟಿನಲ್ಲಿಯೇ ಕುಳಿತುಕೊಳ್ಳಲು ಹೊರಟವಳನ್ನು ಮತ್ತೆ ಪಾವನಿ ಮುಂದೆ ಕೂರಿಸಿದ್ದಳು. ಅವನು ನಗುತ್ತಾ ಕಾರ್ ಸ್ಟಾರ್ಟ್ ಮಾಡಿದ. ಪಾವನಿ ಅವರಿಬ್ಬರಿಗೆ ಪ್ರೈವಸಿ ಕೊಡಬೇಕೆಂಬ ದೃಷ್ಟಿಯಲ್ಲಿ ಕಿವಿಗೆ ಇಯರ್ಫೋನ್ ಚುಚ್ಚುವಷ್ಟರಲ್ಲಿ ಆದಿತ್ಯ ಅವಳ ಜೊತೆ ಮಾತಿಗಿಳಿದಿದ್ದ. ಪಾವೋ ಎಂದಿದ್ದ. ಅವನಿಯ ಕಣ್ಣುಗಳು ದೊಡ್ಡದಾಗಿದ್ದವು. ಇವ್ರು ಹೇಗೆ ಇಷ್ಟು ಸಲಿಗೆಯಿಂದ ಮಾತಾಡ್ತಾ ಇದ್ದಾರೆ, ಇಷ್ಟೆಲ್ಲ ಬದಲಾವಣೆ ಎಂದುಕೊಂಡಳು. ಹೇಳಿ ಬಾವಾ ಎಂದು ಪಾವನಿ ಇಯರ್ಫೋನ್ ತೆಗೆದು ಪಕ್ಕಕ್ಕಿರಿಸಿದ್ದಳು. ನೀನೀಗ BSc ಅಲ್ವಾ, ಮುಂದೇನು ಪ್ಲ್ಯಾನ್ಸ್ ಇದೆ ಎಂದು ಮಾತನಾಡಿಸಲು ಕೇಳಿದ್ದ. ಏನಿಲ್ಲ ಬಾವಾ, ಸದ್ಯಕ್ಕಂತ ದೊಡ್ಡ ಪ್ಲ್ಯಾನ್ ಏನೂ ಇಲ್ಲ. ಕೆಮಿಸ್ಟ್ರಿಲೇನಾದರೂ ಮುಂದೆ ಓದಬೇಕಂತ ಇದೆ. ಈ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಫಾರ್ಮುಲಾಗಳೆಲ್ಲ ತಲೆಗೆ ಹೋಗೋದು ಅಷ್ಟರಲ್ಲೇ ಇದೆ ಎಂದಳು. ಆದಿತ್ಯ ನಗುತ್ತಾ ಸ್ಟೇರಿಂಗ್ ತಿರುಗಿಸುತ್ತಾ ಹೇಳಿದ. ಅದು ನಿಮ್ಮ ಅಕ್ಕಂಗೂ ಹಾಗೆ ಆಗ್ತಿತ್ತು ಅಲ್ವಾ ಅವನಿ, ನಿಂಗೂ ಈ ಗಣಿತದ ಫಾರ್ಮುಲಾಗಳಿಗೂ ಎಣ್ಣೆ ಸೀಗೆಕಾಯಿ ಸಂಬಂಧ. ಅವನಿ ಅವನ ಕಡೆ ತಿರುಗಿ ಕಿಡಿಕಾರುತ್ತಾ ಹೇಳಿದಳು. ನೋಡಿ ಆದಿತ್ಯ, ನಂಗೆ ಫಾರ್ಮುಲಾ ಅರ್ಥ ಆಗ್ತಿರ್ಲಿಲ್ಲ ಅಷ್ಟೇ, ಆದರೆ ಅಪ್ಲೈ ಮಾಡೋದು ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಅಲ್ವಾ ಈಗ ಬ್ಯಾಂಕಲ್ಲಿ ಸರಿಯಾಗಿ ಲೆಕ್ಕ ಹಾಕ್ತಾ ಇರೋದು. ಸುಮ್ಮನೆ ಗಾಡಿ ಓಡಿಸಿ ನೀವು ಎಂದಳು. ಆದಿತ್ಯ ಅವಳ ಆವೇಶ ನೋಡಿ ಮೆಲ್ಲಗೆ ನಕ್ಕು ಪಾವನಿಯ ಕಡೆ ತಿರುಗಿದ. ನೋಡು ಪಾವು, ಸತ್ಯ ಹೇಳಿದರೆ ಸಾಕು, ನಿಮ್ಮ ಅಕ್ಕ ಬ್ಯಾಂಕ್ ಮ್ಯಾನೇಜರ್ ಥರ ವಾರ್ನಿಂಗ್ ಕೊಡೋಕೆ ಶುರು ಮಾಡ್ತಾಳೆ. ಆದರೆ ಪಾವನಿ, ಕೆಮಿಸ್ಟ್ರಿ ಇಷ್ಟ ಆದರೆ ಅದನ್ನೇ ಸೀರಿಯಸ್ ಆಗಿ ತಗೋ. ಈಗ BSc ಓದೋದು ಬೇರೆ, ಮುಂದೆ ರಿಸರ್ಚ್ ಫೀಲ್ಡಿಗೆ ಹೋಗೋದು ಬೇರೆ. ನಿಂಗೆ ಬೇಕಾದರೆ ನನ್ನ ಕಾಂಟ್ಯಾಕ್ಟಲ್ಲಿರೋರನ್ನ ಪರಿಚಯ ಮಾಡಿಕೊಡ್ತೀನಿ, ಸಹಾಯ ಮಾಡ್ತಾರೆ ಎಂದ. ಇಷ್ಟೊಂದು ಕಾಳಜಿಯಿಂದ ಅವನು ತನ್ನ ತಂಗಿಯ ಭವಿಷ್ಯದ ಬಗ್ಗೆ ಮಾತನಾಡುತ್ತಾನೆ ಎಂದು ಅವಳು ಅಂದುಕೊಂಡಿರಲಿಲ್ಲ. ಏನೋ ಒಂದು ತರಹ ಸಂತೋಷವಾಗಿತ್ತು. ಹೌದು ಬಾವಾ, ಅಕ್ಕನ ಹಠದ ಮುಂದೆ ಯಾರೂ ಗೆಲ್ಲೋಕ್ಕಾಗಲ್ಲ. ನಂಗಂತೂ ಇವಳ ಹತ್ರ ಮಾತಾಡಿ ಸುಸ್ತಾಗಿ ಹೋಗುತ್ತೆ. ನೀವು ಇವಳನ್ನು ಸರಿಯಾಗಿ ಹ್ಯಾಂಡಲ್ ಮಾಡ್ತಿದ್ದೀರಲ್ಲ, ನಿಮ್ಗೊಂದು ಸಲಾಮು ಎಂದಳು ಪಾವನಿ ಕಿಚಾಯಿಸುತ್ತ. ಅವನಿ, ನೋಡಿ ಇಬ್ಬರೂ ಸೇರಿ ನನ್ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಲ್ವಾ. ಪಾವು, ನಿಂಗೆ ಈ ಕಡೆಯಿಂದ ಸಪೋರ್ಟ್ ಸಿಕ್ಕಿದೆ ಅಂತ ಜೋರು ಅಲ್ವಾ, ಮನೆಗೆ ಹೋದ್ಮೇಲೆ ವಿಚಾರಿಸ್ಕೊಳ್ತೀನಿ ನಿನ್ನ ಎಂದಳು ಕೆನ್ನೆ ಕೆಂಪಗಾಗಿಸಿಕೊಂಡು. ಪಾವನಿ ಆದಿತ್ಯ ಇಬ್ಬರೂ ನಕ್ಕರು. ಸ್ವಲ್ಪ ಸಮಯದ ನಂತರ ಶಿರಸಿಯ ಹತ್ತಿರ ಬಂದಾಗ, ಅಂದ್ಹಾಗೆ ನೀವು ಎಲ್ಲಿಗೆ ಹೋಗಬೇಕು ಮೊದಲು ಕೇಳಿದ ಅವನು. ನೀವು ನಮ್ಮನ್ನು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ, ನಾವು ಹೋಗ್ತೀವಿ ಎಂದಳು ಕಿರಿಕಿರಿಯಿಂದ. ಆದರೆ ಅವನು ಡ್ರಾಪ್ ಮಾಡಲು ಬಂದಿಲ್ಲ, ಅವಳಿಗೆ ಸೀರೆಯನ್ನು ತಾನೇ ಆರಿಸಲು ಬಂದಿರುವನು ಎಂದು ಹೇಗೆ ಹೇಳುತ್ತಾನೆ. ಪಾವನಿಯ ಕೈವಾಡ ಇದರಲ್ಲಿ ಇದೆ ಎಂದು ತಿಳಿದರೆ ರಣಚಂಡಿಯಾಗುತ್ತಾಳೆ ಅವನಿ. ಪರವಾಗಿಲ್ಲ ಅವನಿ, ಹೇಳು, ನಂಗಿರೋ ಚಿಕ್ಕ ಕೆಲಸ ಆಮೇಲೆ ಮುಗಿಸ್ಕೊಳ್ತೀನಿ, ಮೊದಲು ನಿಮ್ಮ ಕೆಲಸ ಮುಗಿಸೋಣ ಎಂದು ಪಾವನಿಯ ಮುಖ ನೋಡಿದ. ಬಾವಾ, ನಾವು ಬಂದಿರೋದು ಅಕ್ಕಂಗೆ ಸೀರೆ ತಗೊಳ್ಳೋಕೆ, ಮನೇಲಿ ತಂದಿರೋದು ಅವಳಿಗೆ ಇಷ್ಟ ಆಗಿಲ್ಲ ಎಂದು ಗಜಾನನ ಸ್ಟೋರ್ಸ್ಗೆ ಹೋಗಲು ಹೇಳಿದಳು. ಅಲ್ಲ ಆದಿತ್ಯ, ಸುಮ್ಮನೆ ನಮ್ಮ ಜೊತೆ ಟೈಮ್ ವೇಸ್ಟ್ ಯಾಕೆ ಎಂದು ಮತ್ತೆ ಅವನಿ ಹೇಳಿದಾಗ ಆದಿತ್ಯ ಅದಕ್ಕೆ ಬೆಲೆ ಕೊಡದೆ ನೇರವಾಗಿ ನಡೆದ. ಅಂತೂ ಸೀರೆ ಅಂಗಡಿಗೆ ಹೋದರು. ಒಂದಿಷ್ಟು ಸಮಯವಾಯಿತು. ಅವನಿ ಅದು ಅಲ್ಲ ಇದು ಅಲ್ಲ ಎಂದು ಹೇಳಿದಳೆ ಹೊರತು ಯಾವುದನ್ನು ಆಯ್ಕೆ ಮಾಡಲಿಲ್ಲ. ಇವಳ ಜೊತೆ ಕಷ್ಟವಿದೆ ಎಂದುಕೊಂಡ ಆದಿತ್ಯ. ಅದೇನೋ ಅವನಿ ಬೇಕೆಂದೇ ಒಂದೊಂದು ಸೀರೆಯಲ್ಲೂ ಒಂದೊಂದು ಕುಂದುಕೊರತೆ ಹುಡುಕುತ್ತಿದ್ದಳು. ಕೆಲವು ತುಂಬ ಹೊಳೆಯುತ್ತಿವೆ ಎಂದರೆ
ಇನ್ನು ಕೆಲವು ತುಂಬ ಹಳೆಯ ಕಾಲದವು ಎಂದು ಸಬೂಬು ಹೇಳುತ್ತಿದ್ದಳು. ಸೇಲ್ಸ್ಮ್ಯಾನ್ ಮುಖದಲ್ಲೂ ಅಸಹನೆ ಕಾಣುತ್ತಿತ್ತು. ಆದಿತ್ಯ ಅವಳ ಈ ಪೀಕಲಾಟವನ್ನೇ ಗಮನಿಸುತ್ತಿದ್ದ. ಅವನಿಗೆ ಅರ್ಥವಾಗಿತ್ತು, ಇವತ್ತು ಇವಳು ಆಯ್ಕೆ ಮಾಡುವುದಿಲ್ಲ ಎಂದು. ಮೆಲ್ಲಗೆ ಎದ್ದು ಬಂದವನು ಪಕ್ಕದ ರ್ಯಾಕ್ನಲ್ಲಿದ್ದ ಒಂದು ಪೀಚ್ ಮತ್ತು ಗೋಲ್ಡನ್ ಮಿಕ್ಸ್ ಇರುವ ಅತ್ಯಂತ ಕ್ಲಾಸಿಕ್ ಆದ ರೇಷ್ಮೆ ಸೀರೆಯನ್ನು ಕೈಗೆತ್ತಿಕೊಂಡ. ಇದನ್ನೊಮ್ಮೆ ನೋಡು ಎಂದು ನೇರವಾಗಿ ಅವನಿಯ ಕೈಗೆ ಕೊಟ್ಟ. ಅವನಿ ಅದನ್ನೊಮ್ಮೆ ನೋಡಿ, ಇದು ತುಂಬ ಲೈಟ್ ಅನ್ಸಲ್ವಾ? ಅದು ಕೂಡ ನೀವು ತೋರಿಸಿದ ನಂಗೆ ಬೇಡ ಬಿಡಿ, ನಂಗೆ ಗೊತ್ತಿದೆ ಆಯ್ಕೆ ಮಾಡೋದು, ನಂಗೆ ಯಾವ್ದು ಬೇಕು ಅನ್ನೋದು ಎಂದಳು. ಅವನಿ, ಅವತ್ತೆಲ್ಲರೂ ಗಾಢವಾದ ಬಣ್ಣಗಳನ್ನೇ ಉಟ್ಟಿರ್ತಾರೆ. ಅಂಥ ಹೊತ್ತಿನಲ್ಲಿ ಇಂಥ ಡೀಸೆಂಟ್ ಮತ್ತು ಎಲಿಗೆಂಟ್ ಆದ ಬಣ್ಣ ನಿನ್ನನ್ನು ಎಲ್ರಿಗಿಂತ ಡಿಫ್ರೆಂಟ್ ಕಾಣುವಂತೆ ಮಾಡುತ್ತೆ. ನಿಂಗೆ ಜಗಜಗಿಸೋ ಬಣ್ಣಕ್ಕಿಂತ ಇಂಥ ಗಂಭೀರವಾದ ಬಣ್ಣಗಳೇ ಚೆನ್ನ ಎಂದ ಆದಿತ್ಯ ಅತ್ಯಂತ ಸಹಜವಾಗಿ. ಅವನಿಗೆ ಬಟ್ಟೆಗಳ ಬಗ್ಗೆ, ಅದರಲ್ಲೂ ಹೆಣ್ಣು ಮಕ್ಕಳ ಅಭಿರುಚಿಯ ಬಗ್ಗೆ ಇಷ್ಟೊಂದು ಆಳವಾದ ಜ್ಞಾನವಿದೆ ಎಂದು ಅವಳು ನಿರೀಕ್ಷಿಸಿರಲಿಲ್ಲ. ಅವನು ಆ ಸೀರೆಯನ್ನು ವಿವರಿಸಿದ ರೀತಿ ಅವಳನ್ನು ಯೋಚಿಸುವಂತೆ ಮಾಡಿತ್ತು. ನೀವಿಷ್ಟೆಲ್ಲ ಯೋಚನೆ ಮಾಡ್ತೀರಾ ಅಂತ ಯೋಚನೆ ಮಾಡಿರಲಿಲ್ಲ ಎಂದಳು ಮೆಲ್ಲಗೆ. ಆದಿತ್ಯ ನಗುತ್ತಾ ಅವಳ ಹತ್ತಿರ ಬಾಗಿ ಪಾವನಿಗೆ ಕೇಳದಂತೆ, ನೋಡು ಅವನಿ, ಹಠ ಅನ್ನೋದು ಬರೀ ಮಾತಲ್ಲಿರಲಿ, ಆದರೆ ನಿನ್ನ ಸೌಂದರ್ಯದ ವಿಷಯದಲ್ಲಿ ಹಠ ಮಾಡಿ ನಷ್ಟ ಮಾಡ್ಕೋಬೇಡ. ಈ ಸೀರೆಯಲ್ಲಿ ನೀನು ಹಠಮಾರಿ ಅವನಿ ಥರ ಅಲ್ಲ, ಸುಕುಮಾರಿ ಅವನಿ ಥರ ಕಾಣಿಸ್ತೀಯ. ಬೇಕಿದ್ರೆ ಒಮ್ಮೆ ಕನ್ನಡಿ ಮುಂದೆ ಹಿಡಿದು ನೋಡು ಎಂದು ಮೆಲ್ಲಗೆ ಹೇಳಿದ. ಅವನ ಆ ಮಾತಿಗೆ ಅವಳ ಕೆನ್ನೆ ಕೆಂಪಾಗಿತ್ತು. ಹಠ ಬಿಟ್ಟು ಕನ್ನಡಿ ಮುಂದೆ ಹೋಗಿ ಆ ಸೀರೆಯನ್ನು ಹಿಡಿದು ನೋಡಿದಳು. ನಿಜಕ್ಕೂ ಅದು ಅವಳ ಮುಖದ ಕಾಂತಿಯನ್ನು ಹೆಚ್ಚಿಸಿತ್ತು. ಅವಳು ಮೆಲ್ಲಗೆ ಅವನ ಕಡೆ ತಿರುಗಿ, ನಿಜವಾಗೂ ನಿಮಗಿದು ಇಷ್ಟ ಆಯ್ತಾ? ನಾನು ಚೆನ್ನಾಗಿ ಕಾಣಿಸ್ತೀನ ಇದರಲ್ಲಿ ಎಂದಳು. ಆದಿತ್ಯ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ಖಂಡಿತ ನಿಂಗಿದು ತುಂಬ ಒಪ್ಪುತ್ತೆ, ನಂಬಿಕೆ ಇಲ್ದಿದ್ರೆ ಪಾವನಿನ ಕೇಳು ಎಂದ ಗಂಭೀರವಾಗಿ. ಅಷ್ಟರಲ್ಲೇ, ಅಕ್ಕ, ಇದು ತುಂಬ ಚೆನ್ನಾಗಿದೆ, ಇದನ್ನೇ ತಗೋ, ಇನ್ನು ವಾದ ಮಾಡಬೇಡ, ಸಾಕು ನೀನು ಸೀರೆ ಆರಿಸಿದ್ದು ಎಂದು ಬಿಟ್ಟಳು. ಅವನಿ ಮರು ಮಾತನಾಡದೆ ಸೀರೆಯನ್ನು ಪ್ಯಾಕ್ ಮಾಡಲು ಸನ್ನೆ ಮಾಡಿದಳು. ಇಷ್ಟು ದಿನ ಜಗಳವಾಡುತ್ತಿದ್ದ ಮನುಷ್ಯನ ಮಾತಿಗೆ ತಾನು ಇಷ್ಟು ಬೇಗ ಸೋಲುತ್ತಿದ್ದೇನೆ ಎಂಬ ಅರಿವು ಅವಳಿಗಾಗುತ್ತಿತ್ತು. ಆದರೆ ಆ ಸೋಲಿನಲ್ಲಿ ಒಂದು ಖುಷಿ ಇತ್ತು ಅವಳಿಗೆ. ಸೀರೆ ಅಂಗಡಿಯಿಂದ ಹೊರಬಂದಾಗ ಮಧ್ಯಾಹ್ನದ ಬಿಸಿಲು ನೆತ್ತಿಗೇರಿತ್ತು. ಪೇಟೆಯಲ್ಲಿ ಗದ್ದಲ ಹೆಚ್ಚಾಗಿತ್ತು. ಅದರ ಜೊತೆಗೆ ಅವನಿಯ ತಾಳ್ಮೆಯು ನಿಧಾನವಾಗಿ ಕರಗುತ್ತಿತ್ತು. ಅವಳಿಗೆ ತಿಳಿಯದಂತೆ ಅವಳಿಗೆ ಕಿರಿಕಿರಿ ಆಗುತ್ತಿತ್ತು. ಪಾವನಿ ನಗುತ್ತಲೇ ಕೈಯಲ್ಲಿದ್ದ ಬ್ಯಾಗ್ ಸರಿಪಡಿಸಿಕೊಳ್ಳುತ್ತಾ, ಅಕ್ಕ, ಈಗ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಬುಕ್ ಸ್ಟಾಲ್ಗೆ ಹೋಗೋಣವಾ? ಒಂದು ರೆಫರೆನ್ಸ್ ಬುಕ್ ನೋಡಬೇಕಿತ್ತು, ಜಾಸ್ತಿ ಟೈಮ್ ತಗೊಳ್ಳಲ್ಲ ಎಂದಳು. ಅವನಿ ಒಮ್ಮೆ ಅವಳನ್ನು ನೋಡಿ, ಈಗಲೇನಾ ಎಂದಳು ಕಟುವಾಗಿ. ಎಲ್ಲ ಕೆಲಸ ಇವತ್ತೇ ಆಗಬೇಕಾ? ಈಗಾಗಲೇ ಅಲ್ಲಿ ಎಷ್ಟು ಸಮಯ ವೇಸ್ಟ್ ಮಾಡಿದ್ದೀವಿ ಅಂತ ಗೊತ್ತಿದೆಯಾ ಎಂದಳು. ಪಾವನಿ ಕಣ್ಣು ಮಿಟುಕಿಸಿ ನೋಡಿದಳು. ಅಕ್ಕನ ಈ ಹಠಾತ್ ಸಿಟ್ಟಿನಿಂದ ಅವಳಿಗೆ ದಿಗಿಲಾಯಿತು. ಸಮಯ ವ್ಯರ್ಥವಾಗಿದ್ದು ಅವಳಿಂದಲೇ ಎಂದು ಗೊತ್ತಿದ್ದರೂ ವಿಚಿತ್ರವಾಗಿ ಆಡುತ್ತಿದ್ದಾಳೆ ಎಂದುಕೊಂಡಳು. ಬರೀ ಒಂದೇ ಬುಕ್ ಅಕ್ಕ, ಹೇಗೂ ಇಲ್ಲಿವರೆಗೆ ಬಂದಿದ್ದೀವಿ ಅಂತ ಎಂದು ರಾಗ ಎಳೆದಳು ಪಾವನಿ. ನಾನು ಹೇಳಿದ್ದು ಕೇಳಿಸ್ಲಿಲ್ವಾ? ಇಲ್ಲ ಅಂದರೆ ಇಲ್ಲ, ನಂಗೀಗ ಇದಕ್ಕೆ ಬಳೆಗಳು ಮತ್ತೊಂದು ಚೈನ್ ಬೇಕು, ಮೊದಲು ಅಲ್ಲಿಗೆ ಹೋಗೋಣ ಅವನಿ ಹತ್ತಿಕ್ಕಲಾಗದ ಅಸಹನೆಯಿಂದ ಹೇಳಿದಳು. ಇದರ ಹಿಂದೆಯೇ ನಡೆಯುತ್ತಿದ್ದ ಆದಿತ್ಯ ಇದನ್ನು ತಕ್ಷಣವೇ ಗಮನಿಸಿದ. ಅವಳ ದನಿಯಲ್ಲಿದ್ದ ಆ ಒರಟುತನ, ಬಿಗಿದ ಮುಖ, ಪಾವನಿಯ ಕಡೆ ಕಣ್ಣೆತ್ತಿ ನೋಡದೆ ಕೊಟ್ಟ ಆ ಉತ್ತರ ಎಲ್ಲವೂ ಅವನಿಗೆ ಏನೋ ಸಂದೇಶ ನೀಡಿದ್ದವು. ಆದರೆ ಅವನು ಮಧ್ಯಪ್ರವೇಶ ಮಾಡಲಿಲ್ಲ. ಅವರು ಮುಂದಕ್ಕೆ ನಡೆದರು. ಪಾವನಿ ಅಕ್ಕನ ಮೂಡ್ ನೋಡಿ ಮೌನವಾದಳು. ಕಾರಿನ ಹತ್ತಿರ ಬಂದಾಗ ಪಾವನಿ ಮತ್ತೆ ಧೈರ್ಯ ಮಾಡಿ ಕೇಳಿದಳು, ಬಾವಾ, ಬುಕ್ ಸ್ಟಾಲ್ ಇಲ್ಲಿಂದ 5 ನಿಮಿಷ. ಅವನಿ ಮತ್ತೆ ಕಿಡಿಕಾರುವ ಮೊದಲೇ ಆದಿತ್ಯ ಕಾರ್ ಬಾಗಿಲು ತೆರೆಯುತ್ತಾ, ಬನ್ನಿ ಪಾವನಿ, ಒಳಗೆ ಕೂತ್ಕೊಳ್ಳಿ ನೋಡೋಣ ಎಂದು ಗಂಭೀರವಾಗಿ ಹೇಳಿದ. ಇಬ್ಬರು ಮರು ಮಾತನಾಡದೆ ಕಾರು ಹತ್ತಿದರು. ಅವನಿ ಕೈ ಕಟ್ಟಿಕೊಂಡು ಕಿಟಕಿಯ ಹೊರಗೆ ದೃಷ್ಟಿ ನೆಟ್ಟಿದ್ದಳು. ಹಾದಿಯಲ್ಲಿ ಕೇಳುವ ಪ್ರತಿಯೊಂದು ಹಾರ್ನ್ ಶಬ್ದವು ಅವಳಿಗೆ ಕಿರಿಕಿರಿ ಉಂಟು ಮಾಡುತ್ತಿತ್ತು. ಅವಳಿಗೆ ಹಸಿವಾಗಿತ್ತು, ಆದರೆ ತನಗೆ ಹಸಿವಾಗಿದೆ ಎಂದು ಹೇಳಲಿಲ್ಲ. ಅವಳು ಯಾವಾಗಲೂ ಅಷ್ಟೆ, ಅದನ್ನು ಹೇಳುತ್ತಿರಲಿಲ್ಲ. ಕೋಪ ಕೂಡ ಅವಳಿಗರಿವಿಲ್ಲದೆಯೇ ಬರುತ್ತಿತ್ತು.
ಆದಿತ್ಯ ಅವಳನ್ನೇ ಗಮನಿಸುತ್ತಿದ್ದ. ಯಾರನ್ನೂ ಕೇಳದೆ ಅವನು ಸ್ಟೇರಿಂಗ್ ತಿರುಗಿಸಿ ಒಂದು ಹೋಟೆಲ್ ಮುಂದೆ ಕಾರು ನಿಲ್ಲಿಸಿದ. ಪಾವನಿ, ಬಾವಾ, ಇಷ್ಟು ಬೇಗ ಇಲ್ಯಾಕೆ ಬಂದ್ರಿ ಎಂದಳು. ಮೊದಲು ಇದು, ಆಮೇಲೆ ಉಳಿದಿದ್ದು ಎಂದ ಆದಿತ್ಯ ಸೀಟ್ ಬೆಲ್ಟ್ ಬಿಚ್ಚುತ್ತ. ಅವನಿ ತಕ್ಷಣ ಅವನ ಕಡೆ ತಿರುಗಿ, ಇದೇನಿದು ಈಗ, ನಾವು ಹೀಗೆ ಪ್ಲ್ಯಾನ್ ಮಾಡಿರಲಿಲ್ಲ ಅಲ್ವಾ ಎಂದಳು. ನೀನು ಪ್ಲ್ಯಾನ್ ಮಾಡಿರಲಿಲ್ಲ, ಬಾ ಈಗ ಹೋಗೋಣ. ಅವನು ಸಮಾಧಾನವಾಗಿ ತಿದ್ದಿದ. ಇರಲಿ, ನನಗೂ ಸ್ವಲ್ಪ ಹಸುವಾಗಿತ್ತು ಎನ್ನುತ್ತಾ ಪಾವನಿ ಆಗಲೇ ಹೋಟೆಲ್ ಒಳಗೆ ಓಡಿದಳು. ಅವನಿ ಅನಿವಾರ್ಯವಾಗಿ ಅವಳನ್ನು ಹಿಂಬಾಲಿಸಿದಳು. ಒಂದು ಮೂಲೆಯ ಟೇಬಲ್ನಲ್ಲಿ ಕುಳಿತರು. ಪ್ಲೇಟುಗಳು ಬೇಗನೆ ಬಂದವು. ಪಾವನಿ ತನ್ನ ಸ್ವಭಾವದಂತೆ ಯಾವುದನ್ನು ಗಮನಿಸದೆ ತಿನ್ನತೊಡಗಿದಳು. ಅವನಿ ಕೂಡ ತಿನ್ನಲು ಶುರು ಮಾಡಿದಳು. ಮೊದಲು ನಿಧಾನವಾಗಿ, ಆಮೇಲೆ ಒಂದು ಬಗೆಯ ನೆಮ್ಮದಿಯಿಂದ. ಹೊಟ್ಟೆ ತುಂಬುತ್ತಿದ್ದಂತೆ ಅವಳ ಒಳಗಿದ್ದ ಆ ಬಿಗುವು ನಿಧಾನವಾಗಿ ಸಡಿಲವಾಗಿತ್ತು. ತಾನು ಇಷ್ಟು ಹೊತ್ತು ಎಷ್ಟು ಒತ್ತಡದಲ್ಲಿದ್ದೆ ಎಂಬ ಅರಿವು ಅವಳಿಗೆ ಆಗ ಆಗಿತ್ತು. ಆದಿತ್ಯ ಮೌನವಾಗಿ ಎಲ್ಲವನ್ನು ಗಮನಿಸುತ್ತಿದ್ದ. ಪ್ಲೇಟುಗಳು ಅರ್ಧ ಖಾಲಿಯಾಗುವವರೆಗೂ ಅವನು ಏನೂ ಮಾತನಾಡಲಿಲ್ಲ. ನಂತರ, ಏಯ್ ಹೆಣ್ಣುಲಿ, ಹಸು ತಣ್ಣಗಾಯ್ತಾ? ಹಸುವಾದಾಗ ಹೀಗೆ ಎಲ್ಲರ ಮೇಲೂ ಗರ್ಜಿಸಬೇಕು ಅಂತ ರೂಲ್ಸ್ ಇದೆಯಾ ಎಂದ ಮೆಲ್ಲಗೆ. ಅವನಿ ತುತ್ತು ಬಾಯಿಗೆ ಇಡುವವಳು ಅವನನ್ನು ನೋಡಿ, ಏನೋ? ಆದಿತ್ಯ ಅವಳನ್ನು ನೇರವಾಗಿ ನೋಡಲಿಲ್ಲ. ಊಟ ಮಾಡುತ್ತಾ, ನಿಂಗೆ ಹಸುವಾದಾಗ ಎಲ್ಲರ ಮೇಲೂ ಕಿರಿಕಿರಿ ಮಾಡ್ತೀಯ, ಸಣ್ಣ ವಿಷಯಗಳು ದೊಡ್ಡದಾಗಿ ಕಾಣುತ್ತೆ, ಈಗ ನನ್ನ ನೋಡೋದು ಬಿಟ್ಟು ಊಟ ಮಾಡು ಎಂದ ಸಮಾಧಾನದಿಂದ. ಅವಳು ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಿದ್ದಳು. ನಿಮ್ಗೆ ಹೇಗೆ? ಅವನು ಅವಳನ್ನು ನೋಡಿದವನು, 2 ವರ್ಷ ಕಾಲೇಜ್ ದಿನಗಳು ಎಂದ ಆದಿತ್ಯ. ತುಟಿಯ ಮೇಲೆ ಸಣ್ಣ ನಗು ಇತ್ತು. ನಾನಿದನ್ನು ಗಮನಿಸಿಲ್ಲ ಅಂದ್ಕೊಂಡಿದ್ಯಾ ಎಂದ ಮತ್ತೆ. ಅವಳ ಗಂಟಲು ಒಂದು ಕ್ಷಣ ಬಿಗಿದಂತಾಯಿತು. ನೀನು ಲಂಚ್ ಸ್ಕಿಪ್ ಮಾಡ್ತಿದ್ದೆ, ಮೀರಾ ಮೇಲೆ ಸಿಡಿಮಿಡಿ ಅಂತಿದ್ದೆ, ಎಲ್ಲ ಸರಿ ಇದೆ ಅಂತ ನಾಟಕ ಆಡ್ತಿದ್ದೆ, ಅದೇ ಅವನಿ, ಅದೇ ಅಭ್ಯಾಸ ನಿಂದು ಎಂದ. ಪಾವನಿ ಇವರಿಬ್ಬರ ನಡುವೆ ನಡೆಯುತ್ತಿರುವ ಆ ಗಂಭೀರ ಚರ್ಚೆ ಕೇಳಿಸುತ್ತಿದ್ದರೂ ತನಗೆ ಅರಿವಿಲ್ಲ ಎನ್ನುವಂತೆ ತಿನ್ನುವುದರಲ್ಲಿ ಮಗ್ನಳಾಗಿದ್ದಳು. ಅವನಿ ತನ್ನ ಪ್ಲೇಟ್ ನೋಡಿ ಮತ್ತೆ ಆದಿತ್ಯನ ಕಡೆ ನೋಡಿದಳು. ನೀವು ತುಂಬ ಅಬ್ಸರ್ವ್ ಮಾಡ್ತೀರಾ ಎಂದಳು ಗೊಣಗುತ್ತ. ನಿನ್ನನ್ನು ಮಾತ್ರ ಎಂದ ಮೆಲ್ಲಗೆ. ಆ ಮಾತು ಅವಳು ಇಷ್ಟು ಹೊತ್ತು ಆಡುತ್ತಿದ್ದ ಯಾವುದೇ ವಾದಕ್ಕಿಂತಲೂ ಹೆಚ್ಚಾಗಿ ಅವಳನ್ನು ತಲ್ಲಣಗೊಳಿಸಿತು. 1000 ಯೋಚನೆಗಳು ಅವಳ ತಲೆಯಲ್ಲಿ ಓಡಲಾರಂಭಿಸಿದವು. ಇವ್ರಿಗೆ ನನ್ನ ಬಗ್ಗೆ ಇಷ್ಟೆಲ್ಲ ಗೊತ್ತಿದೆಯಾ? ಇವ್ರು ಇಷ್ಟೆಲ್ಲ ಗಮನಿಸ್ತಿದ್ರಾ? ಹಾಗಿದ್ರೆ ಮೊದಲೆಲ್ಲ ಇವ್ರು ಯಾಕೆ ಹಾಗೆ ವರ್ತಿಸಿದ್ದು? ಈಗ ಇಷ್ಟೊಂದು ತಾಳ್ಮೆ? ಇವ್ರು ನಾನು ಅಂದ್ಕೊಂಡಿದ್ದ ಜಗಳಗಂಟ ಆದಿತ್ಯ ಅಲ್ವಾ? ಗೊಂದಲ ಅವಳನ್ನು ಆವರಿಸಿತು. ಆದಿತ್ಯ ಊಟ ಮುಗಿಸಿ ಎದ್ದು ನಿಂತ. ಸರಿಯಾಗಿ ಊಟ ಮುಗಿಸಿ ಅದಾದಮೇಲೆ ಬುಕ್ ಸ್ಟಾಲ್ಗೆ ಹೋಗೋಣ, ನಿನ್ನ ಬಳೆಗಳ ಅಂಗಡಿಗೂ ಹೋಗೋಣ ಎಂದ ಇಬ್ಬರನ್ನು ನೋಡಿ. ಅವನಲ್ಲಿ ಕಿರಿಕಿರಿ ಇರಲಿಲ್ಲ, ದೂರಿರಲಿಲ್ಲ, ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವ ಅನಿವಾರ್ಯತೆಯೂ ಇರಲಿಲ್ಲ. ಅವನ ಆ ನಡವಳಿಕೆ ಅವಳ ಮನಸ್ಸಿನಲ್ಲಿ ಬಹಳ ಹೊತ್ತು ಉಳಿದು ಬಿಟ್ಟಿತು. ಊಟ ಮುಗಿಸಿದ ನಂತರ ಅವರ ಪ್ಲ್ಯಾನ್ ಪ್ರಕಾರ ಎಲ್ಲ ಶಾಪಿಂಗ್ ಮುಗಿಸಿ ಮನೆಗೆ ಹೊರಟರು. ಅವನಿಗೆ ಅವಳ ಮನಸ್ಸಿನಲ್ಲಿ ಉಂಟಾದ ಗೊಂದಲದಿಂದ ಆದಿತ್ಯ ತನ್ನ ಕೆಲಸಕ್ಕೆ ಎಂದು ಹೋಗಲೇ ಇಲ್ಲ ಎನ್ನುವುದು ಮರೆತೇ ಹೋಗಿತ್ತು. ಆದ್ದರಿಂದ ಪಾವನಿಯ ಪ್ಲ್ಯಾನ್ ಕೂಡ ಅವಳಿಗೆ ತಿಳಿಯಲಿಲ್ಲ. ಮನೆಗೆ ತಲುಪುವವರೆಗೂ ಅವನಿ ಮೌನವಾಗಿಯೇ ಇದ್ದಳು. ಆದಿತ್ಯ ಕೂಡ ಅವಳನ್ನು ಮಾತನಾಡಿಸುವ ಗೋಜಿಗೆ ಹೋಗಲಿಲ್ಲ. ಪಾವನಿ ಮಾತ್ರ ಆದಿತ್ಯನ ಹತ್ತಿರ ಒಂದೇ ಸಮನೆ ಮಾತನಾಡುತ್ತಿದ್ದಳು. ತಲುಪಿದ ನಂತರ ಅವನಿಗೊಂದು ಬಾಯ್ ಹೇಳಿದಳು ಅಷ್ಟೆ. ಪಾವನಿ ಆದಿತ್ಯನಿಗೆ ಖುಷಿಯಿಂದ ಥ್ಯಾಂಕ್ಸ್ ಹೇಳಿ ಮನೆ ಒಳಕ್ಕೆ ನಡೆದಳು. ಮುಂದುವರಿಯುವುದು. ಈ ಸಂಚಿಕೆ ಹೇಗನ್ನಿಸ್ತು? ನಿಮಗೂ ಹಸುವಾದಾಗ ಅವನಿಯ ಥರ ಸಿಟ್ಟು ಬರುತ್ತಾ? ಅಥವಾ ಆದಿತ್ಯನ ಥರ ಶಾಂತವಾಗಿ ಪರಿಸ್ಥಿತಿ ಹ್ಯಾಂಡಲ್ ಮಾಡೋರು ನಿಮ್ಮ ಲೈಫಲ್ಲೂ ಇದ್ದಾರಾ? ಅಥವಾ ನೀವೇ ಆದಿತ್ಯನ ಥರ ಪರಿಸ್ಥಿತಿನ ಹ್ಯಾಂಡಲ್ ಮಾಡ್ತೀರಾ? ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.